ರುಚಿಕರವಾದ ಕಾಯಿ ಹೋಳಿಗೆ ಮಾಡೋಣ ಬನ್ನಿ. ಒಂದೆರಡು ಕಾಯಿ ತೊಗೊಳ್ಳಿ ಒಡೆದಿರುವುದು. ಕಾಯಿ ಸಣ್ಣಗೆ ಹೆರ್ಚ್ಕೊಂಡಿದ್ದೀನಿ ನೋಡಿ. ಇದು ಕೊಬ್ಬರಿ. ಕಾಯಿ ಹೋಳಿಗೆಗೆ ಹೂರಣ ಮಾಡ್ಕೊಳ್ಳೋಣ ಬನ್ನಿ. ಒಂದು ಬಟ್ಲ ಬೆಲ್ಲ ಹಾಕಿ ಒಂದು ಕಡಾಯಿಗೆ ಗ್ಯಾಸ್ ಮೇಲೆ ಇಡಿ. ಒಂದು ಸ್ವಲ್ಪ ನೀರು ಹಾಕಿ ಬೆಲ್ಲ ಬೇಯಿಸಿ. ತುಂಬ ರುಚಿಯಾಗಿರುತ್ತೆ ಕಾಯಿ ಹೋಳಿಗೆ, ಆರೋಗ್ಯಕ್ಕೂ ಒಳ್ಳೆಯದು. ಬೆಲ್ಲದಿಂದ ಮಾಡಿದ್ರಿಂದ ಬೆಲ್ಲ ಕರಗಿಸಿದ ಆಣ್ ಬರುತ್ತಾನೆ. ಸ್ವಲ್ಪ ಬೆಲ್ಲ ಕರಗಿದೆ ನೋಡಿ. ಇದು ಹೆಚ್ಚಿರುವ ಕೊಬ್ಬರಿ ಹಾಕೊಳ್ಳಿ. ಒಂದು 10ರಿಂದ 15 ನಿಮಿಷ ಕುದಿಸಿದ್ದು. ಈ ಥರ ಕುದಿಸಿ 10ರಿಂದ 15 ನಿಮಿಷ ಬೆಲ್ಲ ಕೊಬ್ಬರಿ ಹಾಕಿರುವಂಥದ್ದು. ತುಂಬ ರುಚಿಯಾಗಿರುತ್ತೆ ಹೋಳಿಗೆ ಇದು. ಒಂದೆರಡು ಏಲಕ್ಕಿ ಜಜ್ಕೊಂಡು ಹಾಕೊಂಡು ನೋಡಿ, ಪುಡಿ ಮಾಡಿ. ಟೇಸ್ಟ್ ಕೊಡುತ್ತೆ ಏಲಕ್ಕಿ, ರುಚಿಯಾಗುತ್ತೆ. ಸ್ವಲ್ಪ ಜಿಗಿಯ ಬರುತ್ತನ ಇದು ಮಾಡಿರಿ ಹೂರಣ. ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ, ಟೇಸ್ಟ್ ಕೊಡುತ್ತೆ ತುಂಬ. ಇದಾಗಿದೆ ನೋಡಿ. ಹೂರಣ ಒಂದು 10ರಿಂದ 5 ನಿಮಿಷ ಆರ್ಲಿಡಿ. ಸ್ವಲ್ಪ ಆರ್ಲಿದು. ಬಟ್ಲು ಗೋಧಿ ಹಿಟ್ಟು ನಾದಿಟ್ಕೊಂಡಿನಿ ನೋಡಿರಿ. ಚಪಾತಿ ಅದಕ್ಕೆ ನಾದಿಟ್ಕೊಂಡಿನಿ. ಇದು ಗೋಧಿ ಹಿಟ್ಟು. ಇದು ಹೂರಣ ರೆಡಿಯಾಗಿದೆ ನೋಡಿ, ಆರಿದೆ. ತೊಗೊಂಡೊಂದು ಹುಳಿ ಮಾಡ್ಕೊಳ್ಳಿ. ಇದರ ಹೂರಣ ಇಟ್ಟು ನೋಡಿರಿ, ತುಂಬ್ಕೊಳ್ಳೋಣ. ಇದು ಈ ಥರ ತಿದ್ಕೊಳ್ರಿ. ಇದು ಹೋಳಿಗೆ ಬೇಯಿಸ್ತೀನಿ ನೋಡಿರಿ. ಹೋಳಿಗೆ ಇದು ರುಚಿಕರವಾದ ಕಾಯಿ ಹೋಳಿಗೆ ರೆಡಿಯಾಗಿದೆ ನೋಡಿ. ಹೋಳಿಗೆ ಈ ಥರ ಬೇಯಿಸಿ ನೋಡಿ. ಹೋಳಿಗೆ ಇದು ತೆವಿ ಮ್ಯಾಗ ಹಾಕೊಂಡು ಬಂತೇವೆ ಹಿಟ್ಟಿನ ಕಾಯಿಲಿಕ್ಕೆ. ಬೇಯಿಸಿ ಚೆಂದಾಗಿ ಇದು ತುಪ್ಪಾರ ಹಚ್ಕೊರಿ, ಎಣ್ಣೆಯಲ್ಲಿ ಹಚ್ಕೊಂಡು ಬೇಯಿಸ್ರಿ. ಕೈ ಹೋಳಿಗೆ ಬೇಯ್ಲಿಕ್ಕತ್ತಿದೆ ನೋಡಿ. ಈ ಥರ ಎರಡು ಕಡೆ ಬೇಯಿಸಿಕೊಳ್ಳಿ. ರೆಡಿಯಾಗಿರುವ ಕಾಯಿ ಹೋಳಿಗೆ ರೆಡಿಯಾಗಿದೆ ನೋಡಿ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ.